ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಅಡಲ್ಟ್ಸ್. ಯಶ್ ಸರ್ ಬರ್ತ್ಡೇಗೆ ಅವರ ಕ್ಯಾರೆಕ್ಟರ್ ಇಂಟ್ರಡಕ್ಷನ್ನು ರಾಯ ಅನ್ನೋ ಗ್ಲಿಮ್ಸ್ನ ಬಿಟ್ಟಿದ್ದಾರೆ. ಆ ಟೀಸರ್ನ ನೋಡಿದ್ಮೇಲೆ ಇದರಲ್ಲಿ ಎಷ್ಟು ಸರಿ ಇದೆ ಎಷ್ಟು ತಪ್ಪಿದೆ ಅಂತ ಐಡೆಂಟಿಫೈ ಮಾಡೋದ್ಕಿಂತ ಎಲ್ಲರೂ ಅವ್ರ ಬಾಯಿ ಮೇಲೆ ಬೆರಳಿಡ್ಕೊಂಡು ಆಶ್ಚರ್ಯಚಕಿತವಾಗಿ ಆ ಟೀಸರ್ನ ನೋಡಿದ್ದಾರೆ. ನಿಜವಾಗ್ಲೂ ಟೀಸರ್ ಸ್ಟಾರ್ಟ್ ಆಗ್ತಿರಂಗೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಇದು ಯಾವ್ದು ಟೀಸರ್ ನೋಡ್ತಾ ಇದೀವಿ, ಯಾವ್ದು ಹಾಲಿವುಡ್ ಫಿಲಮ್ ಲೆವೆಲ್ಗೆ ಇದೆಯಲ್ಲ ಅಂತ. ಅಷ್ಟರ ಮಟ್ಟಿಗೆ ಮೇಕಿಂಗ್ ಆಗಲಿ, ಆ ಸೌಂಡ್ ಇಫೆಕ್ಟ್ಸ್ ಆಗಲಿ, ಆ ವಿಜುವಲ್ಸ್ ಆಗಲಿ ಅಷ್ಟು ಅದ್ಭುತವಾಗಿ ಬಂದಿದೆ. ಈ 2 minutes 56 seconds ಅಲ್ಲಿ ರಿಲೀಸ್ ಆಗಿರೋ ಟೀಸರ್ ಅಲ್ಲಿ ಏನೇನು ಹಿಡನ್ ಡೀಟೇಲ್ಸ್ ಇದೆ, ಎಷ್ಟರ ಮಟ್ಟಿಗೆ ಫಿಲಮ್ ಇರ್ಬೋದು ಅನ್ನೋದನ್ನೆಲ್ಲ ನೋಡೋಣ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇನ್ ಥರ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಟೀಸರ್ ಫುಲ್ ಮೂವಿ ಸ್ಟೋರಿನ ಹೇಳಲ್ಲ, ಬಟ್ ರಾಯ ಕ್ಯಾರೆಕ್ಟರ್ನ ಆಟಿಟ್ಯೂಡು, ಮೈಂಡ್ ಸೆಟ್ಟು ಆ್ಯಂಡ್ ಡಾಮಿನೆನ್ಸು ಕ್ಲಿಯರ್ ಆಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಫ್ರಮ್ ದ ವೆರಿ ಫಸ್ಟ್ ಫ್ರೇಮ್ ಯು ಕ್ಯಾನ್ ಫೀಲ್ ದ ಡಾರ್ಕ್ನೆಸ್ಸು, ಆ ಕ್ಲಾಸು, ಆ ಡೇಂಜರು ಎಲ್ಲ ಮಿಕ್ಸ್ ಮಾಡಿ ಸಕ್ಕತ್ತಾಗಿ ತೋರಿಸಿದ್ದಾರೆ. ಇದೊಂದು ಲೌಡ್ ಮಾಸ್ ಇಂಟ್ರೋ ಆಗಿ ನಿಮಗೆ ತಗೊಂಡೋಗಿಲ್ಲ, ಬಟ್ ಒಂದು ಸೈಲೆಂಟ್ ಆಗಿ ಸ್ಟೈಲಿಶ್ ಆಗಿ ಒಂದು ಒಳ್ಳೆ ವಾರ್ನಿಂಗ್ ಅಂತೂ ಕೊಟ್ಟಿದ್ದಾರೆ. ಈ ಟೀಸರ್ ವಿಜುವಲ್ಸು ಮತ್ತು ಸಿನಿಮಾಟೋಗ್ರಫಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿದೆ. ಆ ವಿಜುವಲ್ಸ್ ಅಂತೂ ಆ ಲೋ ಲೈಟಿಂಗ್ ಇಟ್ಟಿದ್ದಾರೆ, ಸ್ಲೋ ಫ್ರೇಮ್ಸು, ಆ ರಿಚ್ ಕಲರ್ ಟೋನ್ಸ್ನೆಲ್ಲ ಬ್ಲೆಂಡ್ ಮಾಡಿದ್ದಾರೆ. ಒಂದೊಂದು ಶಾರ್ಟು ಕೂಡ ನಿಮಗೆ ಹಾಲಿವುಡ್ದು ಕ್ರೈಮ್ ಡ್ರಾಮಾ ವೈಬ್ನೇ ತರಿಸುತ್ತೆ. ಯಾವುದೇ ಅನ್ನೆಸೆಸರಿ ಕಟ್ಟಿಂಗ್ಸ್ ಇಲ್ಲ, ಆಮೇಲೆ ತುಂಬ ಓವರ್ ಆಗಿ ಆ್ಯಕ್ಟಿಂಗ್ಸ್ ಏನಿಲ್ಲ. ಆ ಸ್ಕ್ರೀನ್ ಪ್ರೆಸೆನ್ಸೇ ಸಾಕು ಯಶ್ ಸರ್ದು, ಅಷ್ಟು ಅದ್ಭುತವಾಗಿ ಇಟ್ಟಿದ್ದಾರೆ. ಈ ಟೀಸರ್ ಇಂಪ್ರೆಸ್ ಮಾಡೋದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸುಮ್ಮನೆ ದಾಟ ಬಾಟ ಅಂತ ಫುಲ್ ಲೌಡಾಗಿ ಹಿಡ್ದೆ ಫಸ್ಟ್ ಕ್ರೀಪಿಯಾಗಿ ಮನಸ್ಸಲ್ಲೇ ಉಳ್ಕೊಳ್ಳೋ ಥರ ಸ್ಟಾರ್ಟಿಂಗಿಂದ ಮೆತ್ತಗೆ ಟೆನ್ಷನ್ನ ಬಿಲ್ಡ್ ಮಾಡ್ತಾ ಯಶ್ ಸರ್ ಇಂಟ್ರೊಡ್ಯೂಸ್ ಆದಮೇಲೆ BGM ಬರುತ್ತೆ, ನೆಕ್ಸ್ಟ್ ಲೆವೆಲಲ್ಲಾಗಿದೆ. ತುಂಬ ಸಕ್ಕತ್ತಾಗಿದೆ. ಹೆಡ್ಫೋನ್ಸ್ ಹಾಕೊಂಡ್ರಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗ ವೆಪನ್ಸ್ನ ಮಾಡರ್ನೈಸ್ಡ್ ಆಗಿ ಯೂಸ್ ಮಾಡ್ಕೊಳ್ಳೋ ಟ್ರೆಂಡ್ ತುಂಬ ಇದೆ. ಅದರಲ್ಲೂ KGF Part 2 ಅಲ್ಲಿ ಆ ದೊಡ್ಡಮ್ಮ ಇಂದ ಫೈರ್ ಆಗಿ ಹೀಟ್ ಅಪ್ ಆಗಿರೋ ಸಿಲಿಂಡರಿಂದ ಸಿಗರೇಟ್ನ ಹಂಚ್ಕೊಳ್ಳೋ ಸೀನು, ಅದನ್ನೇ ಇನ್ನೂ ಸ್ವಲ್ಪ ಇಂಪ್ರೂವೈಸ್ ಮಾಡಿ ಸುಮಾರು ಮೂವೀಸ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬಟ್ ಇದರಲ್ಲಂತೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದಾರೆ. ಆ TNT ಡಿಟರ್ನೇಟರ್ನ ಕಾರ್ ಡೋರ್ ಯೂಸ್ ಮಾಡ್ಕೊಂಡು ಈ ಮಟ್ಟಿಗೂ ಮಾಡ್ಬೋದು ಅಂತ ಐಡಿಯಾ ಬಂದಿರೋದು ಎಕ್ಸ್ಟ್ರಾರ್ಡಿನರಿ. ಬಟ್ ಒಂದೇ ಒಂದು ಪಾಯಿಂಟ್ ಏನಪ್ಪ ಅನಿಸ್ತು ಅಂದರೆ, ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗೂ ಅಂತೂ ಈ ಟೀಸರ್ನ ನೋಡೋಕ್ಕಾಗೋದಿಲ್ಲ. ತುಂಬ ರಾಗ್ ತೋರಿಸ್ಬೇಕು ಅಂತ ತೆಗೆದಿದ್ದಾರೆ, ಬಟ್ ಸ್ವಲ್ಪ ಅಡಲ್ಟ್ ಸೀನ್ಸ್ನ ಸ್ವಲ್ಪ ಕಟ್ ಮಾಡ್ಬೋದಾಗಿತ್ತು ಅಂತ ಅನಿಸ್ತು. ಅದು ಬಿಟ್ಟರೆ ಟೀಸರ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ. ಆ ವಿಜುವಲ್ಸು, ಆ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಅಂತೂ ಅದ್ಭುತವಾಗಿ ಬ್ಲೆಂಡ್ ಆಗಿದೆ. ಆ ಸೀನು, ಸ್ಕ್ರೀನ್ ಪ್ರೆಸೆನ್ಸ್ನ ಮ್ಯೂಸಿಕ್ ಇನ್ನೊಂದು ಲೆವೆಲ್ಗೆ ತೊಗೊಂಡೋಗಿದೆ. ಸೊ ಈ ಟೀಸರ್ ನೋಡಿದ್ಮೇಲೆ ಹಾಲಿವುಡ್ನ ಗಾಡ್ ಫಾದರು ಮತ್ತು ಪೀಕಿ ಬ್ಲೈಂಡರ್ಸ್ನ ರೆಫರೆನ್ಸ್ಗಳು ತುಂಬ ಜನರುಗಳ ಮನ್ಸಿಗೆ ಬರುತ್ತೆ. ಈ ಮೂವಿ ಗ್ಯಾಂಗ್ಸ್ಟರ್ ಡ್ರಾಮಾ ಎಷ್ಟು ಅದ್ಭುತವಾಗಿ ತೆಗಿತಾರೆ ಅಂತ ನೋಡಬೇಕು. ಅದರಲ್ಲೂ ಅಷ್ಟೊಂದು ಫೀಮೇಲ್ ಲೀಡ್ ಕ್ಯಾರೆಕ್ಟರ್ಸ್ಗಳಿದ್ದಾರೆ. ಸೊ ಅವರೆಲ್ಲ ಒಂದೊಂದು ಗ್ಯಾಂಗ್ಸ್ಟರ್ ಮೆಂಬರ್ಸು ಅಥವಾ ಆ ಫ್ಯಾಮಿಲಿಗೆ ಸೇರಿದವರಾಗಿರ್ಬೋದು. ಸೊ ಆ ಗ್ಯಾಂಗ್ಸ್ಟರ್ ಫ್ಯಾಮಿಲಿಗಳ ಮಧ್ಯೆ ನಡೆಯೋ ಕಾನ್ಫ್ಲಿಕ್ಟೇ ಟಾಕ್ಸಿಕ್ ಮೂವಿ ಇರ್ಬೋದು. ಸೊ ಎಲ್ಲ ಆಸ್ಪೆಕ್ಟ್ಸ್ನ ಹೇಗೆ ಸ್ಟೋರಿಲಿ ಬ್ಲೆಂಡ್ ಮಾಡಿದ್ದಾರೆ ಅನ್ನೋದನ್ನ ನಾವು March 19th ಕಾದು ನೋಡಲೇಬೇಕು. ಗೊತ್ತು, ಎಕ್ಸೈಟ್ಮೆಂಟ್ ಲೆವೆಲ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದಾರೆ. ಈ ಟಾಕ್ಸಿಕ್ ಮೂವಿ ಅನೌನ್ಸ್ ಆದಾಗ್ಲಿಂದ ಇದೊಂದು ಆ್ಯಕ್ಷನ್ ಡ್ರಾಮಾ ಆಗಿರುತ್ತೆ ಅನ್ನಂತಾನೆ ಹೇಳ್ಕೊಂಡು ಬಂದಿದ್ದಾರೆ. ಬಟ್ ಈ ಮಟ್ಟಿಗೆ ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಆ್ಯಕ್ಷನ್ ಡ್ರಾಮಾ ಇರುತ್ತೆ ಅಂತ ಯಾವುದೇ ಕಾರಣಕ್ಕೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆ ಲೆವೆಲ್ ಆಫ್ ಮೇಕಿಂಗು, ಆ ವಿಜುವಲ್ಸ್ ಎಲ್ಲ ನೋಡ್ತಿದ್ರೆ ಇಂಗ್ಲೀಷ್ನ ಗಾಡ್ ಫಾದರ್ ಮೂವಿ ನೆನಪಾಗೋದಂತೂ ಖಂಡಿತ. ಗಾಡ್ ಫಾದರ್ ಮೂವಿನ ರೆಫರೆನ್ಸ್ ಆಗಿ ತಗೊಂಡು ಮಲಯಾಳಮಲ್ಲಿ ಮಮ್ಮೂಟಿಯವರು ಆ್ಯಕ್ಟ್ ಮಾಡಿ ಭೀಷ್ಮ ಪರ್ವಮ್ ಅಂತ ಫಿಲಮ್ ಬಂದಿತ್ತು. ಅದು ಸುಮಾರು ಜನಕ್ಕೆ ಮಿಕ್ಸ್ಡ್ ರೆಸ್ಪಾನ್ಸ್ಗಳು ಬಂದಿತ್ತು. ಬಟ್ ಈ ಟಾಕ್ಸಿಕಲ್ಲಿ ಆ ಲೆವೆಲ್ ಆಫ್ ಗ್ಯಾಂಗ್ಸ್ಟರ್ ಡ್ರಾಮಾನ ಯಾವ ಮಟ್ಟಿಗೆ ತೊಗೊಂಡೋಗಿದ್ದಾರೆ ಅನ್ನೋ ವಿಜುವಲ್ಸ್ ಜಸ್ಟ್ ಈ ಗ್ಲಿಮ್ಸಲ್ಲಿ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನಮಗೆ. ಸೊ ಈ ಟೀಸರ್ನ ನೋಡ್ತಾ ಇದ್ರೆ ಒಂದೊಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮಗೆ, ಇದೊಂದು ಪಕ್ಕಾ ಗ್ಯಾಂಗ್ಸ್ಟರ್ ಆ್ಯಕ್ಷನ್ ಡ್ರಾಮಾ ಆಗಿರುತ್ತೆ. ಮತ್ತು ಇದು ಸ್ಟೋರಿ ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ ಆಗಿರುತ್ತೆ. ಸೊ ಯಶ್ ಸರ್ ಅವರ ಕ್ಯಾರೆಕ್ಟರ್ ರಾಯನ ಫೋಕಸ್ ಮಾಡಿ ಇಟ್ಕೊಂಡೆ ಅವರ ಕ್ಯಾರೆಕ್ಟರ್ ಹೇಗೆ ಗ್ರೋತ್ ಆಗ್ತಾ ಹೋಗುತ್ತೆ ಅನ್ನೋದ್ರ ಮೇಲೇ ಸ್ಟೋರಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ಸೊ ಇದೊಂದು ಕ್ಯಾರೆಕ್ಟರ್ ಡ್ರಿವನ್ ಸ್ಟೋರಿ. ಸೊ ಇದಾಗಿತ್ತು ನಮ್ಮ ರಿವ್ಯೂ ಮತ್ತು ಅನಾಲಿಸಿಸು ಟಾಕ್ಸಿಕ್ ರಾಯ ಇಂಟ್ರೊಡಕ್ಷನ್ ವಿಡಿಯೋದು. ಸೊ ನಿಮಗೆ ಟೀಸರ್ ನೋಡಿದ್ಮೇಲೆ ಹೇಗೆ ಅನಿಸ್ತು, ನಿಮ್ಮ ಅಭಿಪ್ರಾಯ ಏನು, ಎಷ್ಟರ ಮಟ್ಟಿಗೆ ಎಕ್ಸೈಟ್ ಆಗಿದ್ದೀರಾ, ಇನ್ನೇ ಆಸ್ಪೆಕ್ಟ್ಸ್ನ ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ಬೋದಾಗಿತ್ತು ಅನ್ನೋನ್ನೆಲ್ಲ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೆಚ್ಚಿನ ಮೂವಿ ಕಂಟೆಂಟ್ ಜೊತೆಗೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿಯವರು ಕಾಯ್ತಾರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.
Please like, share and subscribe.